ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಮಾಹಿತಿ ಇಲ್ವಾ? ಅದನ್ನ ಕೇಳ್ತಕ್ಕಂಥ ಗಂಡಸ್ತನ ತಾಕತ್ತು ನಿಮ್ಮ ಪಕ್ಷದ ಮುಖಂಡರುಗಳಿಗಿಲ್ವಾ? ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾದಿಗ ಸಮುದಾಯ ತೊಡೆ ತಟ್ಟಿ ನಿಲ್ಬೇಕಾಗುತ್ತೆ. ಸಮರ್ಪಕ ಜಾರಿ ಮಾಡಿ ಅಂತಕ್ಕಂಥದನ್ನ ಹೇಳೋದು ಬಿಟ್ಟು ಆ ಯೋಗ್ಯತೆ ನಿಮಗಿಲ್ಲದೆ ಆ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಕ್ಕಂಥ ನಾಲಿಗೆ ಸತ್ತು ಹೋಗಿ ಸಾಮಾಜಿಕ ನ್ಯಾಯ ಪ್ರಜ್ಞೆ ಬಗ್ಗೆ ನಿಮಗೇನು ಅರಿವಿದೆಯಾ? ನೀವೇ ಕುಂತ್ಕೊಂಡು ಸರ್ಕಾರವನ್ನ ಸಚಿವರನ್ನ ಮಾತಾಡಿಸಿ ಮನವೊಲಿಸಿ ಈ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಿ ಅಂತ ಹೇಳೋಕೆ ನಿಮಗೇನಾಗಿದೆ ದಾಡಿ? ಸಮಸ್ಯೆಯನ್ನು ಬಗೆಹರಿಸ್ತೀವಿ, ನೇರ ನೇಮಕಾತಿಯಲ್ಲಿ ಒಳ ಮೀಸಲು ಜಾರಿ ಮಾಡ್ತೀವಿ, ಬ್ಯಾಕ್ಲಾಗ್ ಅಲ್ಲಿ ಒಳ ಮೀಸಲು ಜಾರಿ ಮಾಡ್ತೀವಿ, ನಂತರದಲ್ಲಿ ಬಡ್ತಿಯಲ್ಲೂ ಸಹ ಒಳ ಮೀಸಲು ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ನಿಮಗೆ ಸಮಾಜ ಕಲ್ಯಾಣ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಆ ಹೋರಾಟಗಾರರ ವಿರುದ್ಧನೇ ಈ ಕಾಂಗ್ರೆಸ್ ಪಕ್ಷ ಹೋರಾಟಗಾರರ ವಿರುದ್ಧ ಪ್ರತಿ ಹೋರಾಟವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಸಾಮಾನ್ಯ ಜ್ಞಾನ ಸಾಕ್ಷಿ ಪ್ರಜ್ಞೆ ಇಲ್ವಾ? ಬಿಸಿಲು ಚಳಿ ಅನ್ನದೆ ಮನೆ ಬಿಟ್ಟು ಮಠ ಬಿಟ್ಟು ಜೀವವನ್ನು ತ್ಯಾಗ ಮಾಡಿ ಹೋರಾಟಕ್ಕಿಳಿದಿರ್ತಕ್ಕಂಥ ಈ ನಮ್ಮ ಸಮುದಾಯದ ಮುಖಂಡರುಗಳ ತ್ಯಾಗವನ್ನ ನೋಡ್ಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತಿಲ್ವಾ? ಬಂಧುಗಳೇ, ಜೈ ಭೀಮ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿ ಅಂತಕ್ಕಂಥದ್ದು ಕೇಳೋದನ್ನೇ ಒಂದು ಜಾತಿ ವಿರುದ್ಧ ಚಳುವಳಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಅವಿವೇಕಿಗಳಿಗೆ, ಜೊತೆಗೆ ಜವಾಬ್ದಾರಿಯುತ ಒಂದು ಪಕ್ಷದಲ್ಲಿರ್ತಕ್ಕಂಥ, ಅದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಒಂದು ಸಮುದಾಯ ಬೀದಿಗೆ ಬಿದ್ದು, ಅದು ವಿಶೇಷವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿಗೋಸ್ಕರ ನಿರಂತರವಾದ ಚಳುವಳಿಯನ್ನು ಮಾಡ್ತಾ ಇದ್ದರೂ ಸಹ ಸುಪ್ರೀಂ ಕೋರ್ಟಿನ ಆದೇಶವನ್ನು ಸಮರ್ಪಕವಾಗಿ ಜಾರಿ ಮಾಡಿ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿ ಅಸಮರ್ಪಕವಾಗಿ ಜಾರಿ ಮಾಡಿದ್ರೆ ಒಳ ಮೀಸಲಾತಿಯ ಆಶಯ ಈಡೇರಂಗಿಲ್ಲ, ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ. ದಯವಿಟ್ಟು ಇದನ್ನು ಸಮರ್ಪಕ ಜಾರಿ ಮಾಡಿ. ಏನು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಜಾಂಬವ, ಆದಿ ಆಂಧ್ರ ಅಂತಕ್ಕಂಥ ಸಮುದಾಯಗಳಿಗೆ ನಿರ್ದಿಷ್ಟವಾದ ಮೀಸಲಾತಿಯನ್ನು ನೀಡದೆ ಅತಂತ್ರವಾಗಿಟ್ಟು ಇದರಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ, ಇದನ್ನು ಯಾಕೆ ಜೀವಂತವಾಗಿ ಇಟ್ಟಿದ್ದೀರಿ ಅಂತಕ್ಕಂಥದನ್ನು ಸಂಬಂಧಪಟ್ಟ ಸಚಿವರಿಗೆ ಅವಮಾನ ಆಗ್ತಾ ಇದೆ. ಒಬ್ಬ ಸಚಿವರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಒಬ್ಬ ಸಚಿವರ ವಿರುದ್ಧ ಮಾತಾಡಿದ್ರೆ ಒಂದು ಸಮುದಾಯದ ವಿರುದ್ಧ ಮಾತಾಡ್ದಂಗೆ ಅಂತಕ್ಕಂತೇನು ಮಾತಾಡ್ತಾ ಇದ್ರಲ್ಲ, ನಿಮಗೆ ಹೃದಯ ಮುಟ್ಟಿಟ್ಕೊಂಡು ನೋಡಿ. ನಿಮಗೆ ಸಾಕ್ಷಿ ಪ್ರಜ್ಞೆ ಇಲ್ವಾ? ನಿಮಗೆ ಆತ್ಮಸಾಕ್ಷ್ಯ ಸತ್ತು ಹೋಗಿದೆ. ನಿಮಗೆ ಸಮಾಜ ಕಲ್ಯಾಣ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಆ ಹೋರಾಟಗಾರರ ವಿರುದ್ಧನೇ ಈ ಕಾಂಗ್ರೆಸ್ ಪಕ್ಷ ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೆ ಅಂತ ಅನ್ನೋದಾದರೆ, ಕಾಂಗ್ರೆಸ್ ಪಕ್ಷದಕ್ಕೆ ನಮ್ಮ ಮಾದಿಗ ಸಮುದಾಯದ ಓಟ್ ಇಲ್ವಾ? ನಮ್ಮ ಸಮುದಾಯದ ಮುಖಂಡರುಗಳಿಲ್ವಾ? ಇಲ್ಲಿ ಒಂದು ಸಮುದಾಯದ ಅನ್ಯಾಯವನ್ನು ಆಗ್ತಾ ಇದ್ರೂ ಸಹ ಈ ಜವಾಬ್ದಾರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಹೋರಾಟಗಾರರ ವಿರುದ್ಧ ಪ್ರತಿ ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಸಾಮಾನ್ಯ ಜ್ಞಾನ ಸಾಕ್ಷಿ ಪ್ರಜ್ಞೆ ಇಲ್ವಾ? ಈ ಒಂದು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿ ಅಂತೇಳಿ ಸರ್ಕಾರಕ್ಕೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರುಗಳಿಗೆ ಎಷ್ಟು ಏನಂತಾರಲ್ಲ, ಮಳೆ ಬಿಸಿಲು ಚಳಿ ಅನ್ನದೆ ಮನೆ ಬಿಟ್ಟು ಮಠ ಬಿಟ್ಟು ಜೀವವನ್ನು ತ್ಯಾಗ ಮಾಡಿ ಹೋರಾಟಕ್ಕಿಳಿದಿರ್ತಕ್ಕಂಥ ಈ ನಮ್ಮ ಸಮುದಾಯದ ಮುಖಂಡರುಗಳ ತ್ಯಾಗವನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತಿಲ್ವಾ? ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಒಬ್ಬ ಸಚಿವರಿಗೆ ಅವಮಾನ ಆಗ್ತಾ ಇದೆ, ಒಬ್ಬ ಸಚಿವರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಒಬ್ಬ ಸಚಿವರ ವಿರುದ್ಧ ಮಾತಾಡಿದ್ರೆ ಒಂದು ಸಮುದಾಯದ ವಿರುದ್ಧ ಮಾತಾಡ್ದಂಗೆ ಅಂತಕ್ಕಂತೇನು ಮಾತಾಡ್ತಾ ಇದ್ರಲ್ಲ, ನಿಮಗೆ ಹೃದಯ ಮುಟ್ಟಿಟ್ಕೊಂಡು ನೋಡಿ. ನಿಮಗೆ ಸಾಕ್ಷಿ ಪ್ರಜ್ಞೆ ಇಲ್ವಾ? ನಿಮಗೆ ಆತ್ಮಸಾಕ್ಷ್ಯ ಸತ್ತು ಹೋಗಿದೆ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಜವಾಬ್ದಾರಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸರ್ಕಾರಕ್ಕೆ, ಸಂಬಂಧಪಟ್ಟ ಸಚಿವರುಗಳಿಗೆ ಒಳ ಮೀಸಲು ಜಾರಿ ಮಾಡಿಬಿಡಿ, ಸಮರ್ಪಕವಾಗಿ ಜಾರಿ ಮಾಡಿ ಅಂತಕ್ಕಂಥದನ್ನು ಹೇಳೋದು ಬಿಟ್ಟು ಆ ಯೋಗ್ಯತೆ ನಿಮಗೆ ಇಲ್ಲದೆ ಆ ಒಂದು
ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಕ್ಕಂಥ ನಾಲಿಗೆ ಸತ್ತು ಹೋಗಿ ನೀವು ಹೋರಾಟಗಾರರ ವಿರುದ್ಧ ಒಂದು ಸಮುದಾಯದ ವಿರುದ್ಧ ದನಿ ಎತ್ತಿರ್ತಕ್ಕಂಥ ಮುಖಂಡರುಗಳ ವಿರುದ್ಧ ಗಡೀಪಾರು ಮಾಡಿ ಪ್ರಕರಣ ದಾಖಲಿಸಿ ಅಂತಕ್ಕಂಥ ಹೇಳಕ್ಕೆ ಹೊರಟಿದ್ದೀರಲ್ಲ, ನಿಮಗೇನಾದರೂ ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ನ್ಯಾಯ ಪ್ರಜ್ಞೆ ಬಗ್ಗೆ ನಿಮಗೇನಾದರೂ ಅರಿವಿದೆಯಾ? ಶತಶತಮಾನಗಳಿಂದ ಶೋಷಣೆಗೆ, ಅಸ್ಪೃಶ್ಯತೆಗೆ ನೊಳಗಿರ್ತಕ್ಕಂಥ ನನ್ನ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತೇಳಿ ಅಂಗಲಾಚಿ ಭಿಕ್ಷೆ ಬೇಡಿ ಬದುಕಬೇಕು ನಿಮ್ಮ ಜೊತೆಗೆ. ನಾಚಿಕೆ ಮಾನ ಮರ್ಯಾದೆ ಇರ್ತಕ್ಕಂಥವ್ರಿಗೆ ಈ ಸಾಮಾಜಿಕ ನ್ಯಾಯ ಸಾಮಾಜಿಕ ಪ್ರಜ್ಞೆ ಇಲ್ಲಂತ ಅನಿಸುತ್ತೆ. ಓಕೆ, ನಿಮಗೆ ಯಾವುದು ಚಳವಳಿ ಮಾಡೋದು ಬೇಕಾಗಿಲ್ವಲ್ವಾ? ಯಾವುದೇ ಸಚಿವರ ವಿರುದ್ಧ ಪ್ರತಿಭಟನೆ ಮಾಡೋದು ಅವಶ್ಯಕತೆ ಬೇಡಲ್ವಾ? ಹಂಗಂತ ಅನ್ನೋದಾದ್ರೆ ನೀವೇ ಕುಂತ್ಕೊಂಡು ಸರ್ಕಾರವನ್ನ, ಸಚಿವರನ್ನ ಮಾತಾಡಿಸಿ ಮನವೊಲಿಸಿ ಈ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಿ ಅಂತ ಹೇಳೋಕೆ ನಿಮಗೇನಾಗಿದೆ ದಾಡಿ? ಯಾಕೆ ಕಾಂಗ್ರೆಸ್ ಪಕ್ಷ ಏನು ಮಾದಿಗ ಸಮುದಾಯದ ಓಟ್ ಹಾಕಿಲ್ವಾ? ನನ್ನ ಮಾದಿಗ ಸಮುದಾಯ ಮುಖಂಡರುಗಳು ನಿಮ್ಮ ಜೊತೆಗೆ ಇಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಾದಿಗ ಸಮುದಾಯದ ಮತವನ್ನು ಹಾಕಿಲ್ವಾ? ಏನು ಅನ್ಕೊಂಡಿರಿ? ಒಬ್ಬ ಸಚಿವರ ವಿರುದ್ಧ ಮಾತಾಡಿದ್ರೆ ನಿಮಗೆ ಇಷ್ಟು ತ್ರಾಸಾಗುತ್ತೆ, ಇಷ್ಟು ಕಷ್ಟ ಆಗುತ್ತೆ. ನನ್ನ ಸಮುದಾಯದ ಮಕ್ಕಳಿಗೆ, ನನ್ನ ಸಮುದಾಯದ ಯುವಕರಿಗೆ, ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ಇಷ್ಟು ಶೋಷಣೆ ಆಗ್ತಾ ಇದೆ, ಇಷ್ಟು ಅನ್ಯಾಯ ಆಗ್ತಿದೆ ಅಂತಕ್ಕಂಥದನ್ನ ಬೀದಿಗೆ ಬಿದ್ದು ಬಾಯಿ ಪಡ್ಕೊಂಡು ಇದ್ರೂ ಸಹ ನೀವು ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ತಮಟೆ ಚಳವಳಿ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥವ್ರಿಗೆ ನಿಮಗೆ ಪ್ರಜ್ಞೆ ಇಲ್ವಾ? ಈ ಮಾದಿಗ ಸಮುದಾಯದ ಅನ್ಯಾಯ ಕಾಣಿಸ್ತಾ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ತಂದ್ರೆ ಯಾವುದೋ ಒಂದು ಸಚಿವರನ್ನ ಕಾಯಕ್ಕೋಸ್ಕರನ ಆ ಭಾಗದ ಮೈಸೂರು ಭಾಗದಲ್ಲಿ ಓಕೆ ಏನು ಒಪ್ಪಾಗಿದ್ರೆ ಒಳ ಮೀಸಲ ಜಾರಿ ಮಾಡ್ತೀವಿ, ಏಕೆರಡು ಸಮಸ್ಯೆಯನ್ನು ಬಗೆಹರಿಸ್ತೀವಿ, ನೇರ ನೇಮಕಾತಿಯಲ್ಲಿ ಒಳ ಮೀಸಲ ಜಾರಿ ಮಾಡ್ತೀವಿ, ಬ್ಯಾಕ್ಲಾಗ್ ಅಲ್ಲಿ ಒಳ ಮೀಸಲ ಜಾರಿ ಮಾಡ್ತೀವಿ, ನಂತರದಲ್ಲಿ ಬಡ್ತಿಯಲ್ಲೂ ಸಹ ಒಳ ಮೀಸಲ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ನಿಮಗೆ ಪ್ರತಿಭಟನೆ ಮಾಡ್ತೀವಿ, ತಮಟೆ ಚಳವಳಿ ಮಾಡ್ತೀವಿ ಅಂತಕ್ಕಂಥವ್ರಿಗೆ ಅಂದ್ರೆ ನಿಮ್ಮ ಸಚಿವರ ಬಗ್ಗೆ ವಿರುದ್ಧ ಮಾತಾಡಿದ್ರೆ ಒಂದು ಸಮುದಾಯಕ್ಕೆ ಮಾತಾಡ್ದಂಗೆ ಆಗುತ್ತೆ. ಸಚಿವರ ವಿರುದ್ಧ ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಎಲ್ಲಿರೋದು ಶೌರ್ಯ ಪೌರುಷ ಬರುತ್ತಲ್ವಾ? ನನ್ನ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಿಮಗೆ ತಾಕತ್ತು ಆ ಶೌರ್ಯ ನಿಮಗೆ ಬರಲ್ವಾ ಅನ್ಯಾಯವನ್ನು ಖಂಡನೆ ಮಾಡಕ್ಕೆ? ಮಾಡಿ, ನೀವು ತಮಟೆ ಚಳವಳಿ ಮಾಡಿ. ಏನು ಮರಳು ಕುಮಾರ್ ಅವರನ್ನ, ಭಾಸ್ಕರ್ ಪ್ರಸಾದ್ ಅವರನ್ನ ಗಡಿಪಾರಿ ಮಾಡಂತೇಳಿ ತಮಟೆ ಚಳವಳಿ ಮಾಡ್ತಾ ಇದ್ರ? ಅವ್ರಿಗೇನು ಮೈಯೆಲ್ಲ ತಿಂಡಿ ಇದೆ ಜಾಸ್ತಿ ಆಗಿದೆ ಅನ್ಕೊಂಡ್ರಿ? ಸಮುದಾಯದ ಬಗ್ಗೆ ಮಾತಾಡಿದ್ರೆ, ಸಮುದಾಯದ ಬಗ್ಗೆ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ಮಾತಾಡಿದ್ರೆ ಅವರ ವಿರುದ್ಧ ತಮಟೆ ಚಳವಳಿ ಮಾಡ್ತೀರಿ, ಅವ್ರನ್ನ ಗಡಿಪಾರು ಮಾಡಿ ಪ್ರಕರಣ ದಾಖಲಿಸ್ಬೇಕಂತೇಳಿ ಒತ್ತಾಯ ಮಾಡ್ತಾರ? ಯಾಕೆ ನಾವು ಶಾಂತಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ದೀವಲ್ಲ, ಅದು ನಮ್ಮ ಸಮುದಾಯದ ವೀಕ್ನೆಸ್ ಅನ್ಕೊಂಡ್ರಿ ಏನು? ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಏನು ಕೆಲವೊಂದು ಭಿನ್ನ ಅಭಿಪ್ರಾಯಗಳನ್ನ ಇದ್ದಾವಲ್ಲ, ಅದಕ್ಕೆ ಅನ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಸಮುದಾಯ ವಿರುದ್ಧ ಮಾತಾಡ್ತೀರೇನು? ಮಾನ್ಯ ಗೌರವಾನ್ವಿತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೀವಿ, ಈ ರೀತಿಯ ದೊಂಬರಾಟಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾದ್ರೆ ಪ್ರತಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಚಳವಳಿಯನ್ನು ಕಟ್ಟಬೇಕಾಗತ್ತೆ. ಆಗಲಿ BR ಭಾಸ್ಕರ್ ಪ್ರಸಾದ್ ಅವರ ವಿರುದ್ಧ, ಅರುಣ್ ಕುಮಾರ್ ಸರ್ ವಿರುದ್ಧ, ಹೋರಾಟಗಾರರ ವಿರುದ್ಧ ಕ್ರಮ ಆಗಲಿ. ಅಲ್ರಿ ಸ್ವಾಮಿ, ನಿಮಗೆ ನನಗೆ ಪದೇ ಹೇಳ್ತಾರೆ, ನಿಮ್ಗೆ ಸಾಮಾನ್ಯ ಜ್ಞಾನ ಇಲ್ಲ. ಹೌದು, ಇಷ್ಟು ಹೋರಾಟ ನಡೀತಾ ಇದ್ದಾವೆ, ಸಚಿವರ ವಿರುದ್ಧ ಇಷ್ಟು ಪ್ರತಿಭಟನೆ ನಡೀತಾ ಇದ್ದಾವೆ, ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಮಾತಾಡಕ್ಕೆ ನಿಮಗೆ ನಾಲಿಗಿಲ್ವಾ? ನಾಲಿಗೆ ಬಿದ್ದು ಹೋಗಿದೆ ನಿಮಗೆ. ಒಳ ಮೀಸಲಾತಿಯನ್ನು ಸಮರ್ಪಕ ಜಾರಿ ಮಾಡಿ ಈ ರೀತಿ ಪ್ರತಿಭಟನೆ ಆಗ್ತಾ ಇದ್ದಾವೆ, ಈ ರೀತಿ ಸಮುದಾಯದ ನಡುವೆ ಘರ್ಷಣೆಗೆ ಅವಕಾಶ ಸಿಗ್ತದೆ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ನಾಲಿಗೆ ಬಿದ್ದು ಹೋಗಿದೆನಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ? ಹಂಗಾರೆ ನಾವು ಪ್ರಾರಂಭಿಸ್ತೀವಿ. ಹಂಗಾರೆ ತಮಟೆ ಚಳವಳಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಇಲ್ಲಿಂದ ಪ್ರಾರಂಭ ಆಗುತ್ತೆ, ಚಳವಳಿ ಪ್ರಾರಂಭ ಆಗುತ್ತೆ. ಯಾಕೆಂದ್ರೆ ಒಬ್ಬರು ಯಾರು ಮಾತಾಡ್ತಾರೆ, ಸಮಾಜ ಕಲ್ಯಾಣ ಸಚಿವರು, ಅವ್ರ ಜವಾಬ್ದಾರಿ ಇದೆ ಅಂತಕ್ಕಂಥದನ್ನ. ಕೆಲವೊಂದು ಹೋರಾಟದಲ್ಲಿರ್ತಕ್ಕಂಥ ಕೆಲವು ತಪ್ಪುಗಳು ಒಪ್ಪುಗಳು ಸರಿ ಮಾಡೋದು ಓಕೆ, ಇಷ್ಟೆಲ್ಲ ಮಾಡಿದೆ ಯಾಕೆ? ಒಳ ಮೀಸಲು ಸಮರ್ಪಕ ಜಾರಿ ಮಾಡಿದ್ರೆ ಎಲ್ಲ ಹೋರಾಟಗಳು ನಿಂತೋಗ್ತಾವೆ ತಾನೆ. ನಿಮ್ಮ ತಮಟೆ ಚಳವಳಿ ಯಾಕೆ? ನೀವು ಗಡಿಪಾರು ಮಾಡೋದು ಅನ್ನೋದು ಯಾಕೆ? ಅದಕ್ಕೆ ನಿಮಗೆ ಸಾಮಾನ್ಯ ಜ್ಞಾನ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೇನು? ನೀವು ಕಾಂಗ್ರೆಸ್ ಪಕ್ಷದ ಸಗಣಿ ಭಕ್ತರ? ನೀವೇನು ಒಂದು ಕಾಂಗ್ರೆಸ್ ಪಕ್ಷ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಅಂತ ಅನ್ಕೊಂಡ್ರಿ? ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಒಬ್ಬ ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅವ್ರ ಪರ ನಿಂತುಕೊಂಡು ಹೋರಾಟಗಾರರನ್ನ ಗಡಿಪಾರು ಮಾಡ್ತೀರಿ? ಹಂಗಾರೆ ಮಾದಿಗ ಸಮುದಾಯ ತಾಕತ್ತು ಏನು ಅಂತ ಅನ್ಕೊಂಡ್ರಿ?
ನಾವು ಪ್ರಾರಂಭಿಸೋಣ ಹಂಗಾರೆ ನಮ್ಮ ಸಮುದಾಯದ ಹೋರಾಟವನ್ನು ಪ್ರಾರಂಭಿಸೋಣವ. ಎಲ್ಲೋ ಒಂದು ಜಾತಿಗೆ ಎಲ್ಲೋ ಒಂದು ಫ್ರೀಡಂ ಪಾರ್ಕಿನ ಹೋರಾಟವನ್ನು ಸೀಮಿತಗೊಳಿಸಿದ್ದೀವಿ. ಈ ರೀತಿ ಇರತಕ್ಕಂಥ ನಿಮ್ಮ ಹೋರಾಟವನ್ನು ಧಮಿಕೆ ಆಗ್ತಕ್ಕಂಥದ್ದು, ಹೋರಾಟವನ್ನು ದಮನ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಏನಾದರೂ ಕಾಂಗ್ರೆಸ್ ಪಕ್ಷ ಮೈಸೂರು ಭಾಗದಲ್ಲಿ ಪ್ರಾರಂಭಿಸಿದರೆ ನಮ್ಮ ಮಾದಿಗ ಸಮುದಾಯ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಚಳವಳಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ತಮಟೆ ಚಳವಳಿಯನ್ನು ಪ್ರಾರಂಭ ಮಾಡ್ತೀವಿ. ತಮಟೆ ಚಳವಳಿ ಎಲ್ಲ ಬಾರ್ಕೋಲ್ ಚಳವಳಿಯನ್ನು ಪ್ರಾರಂಭಿಸ್ತೀವಿ. ನೆನಪಿರಲಿ, ಪ್ರಾರಂಭ ಆಗಲಿ. ಭಾಸ್ಕರ್ ಪ್ರಸಾದ್ ವಿರುದ್ಧ, ಅರುಣ್ ಕುಮಾರ್ ಸರ್ ವಿರುದ್ಧ ನೀವು ಮಾಡ್ರಿ, ನಿಮ್ಮ ಹೋರಾಟ ಮಾಡಲಿ. ಅಲ್ರಿ, ನಿಮಗೆ ಸಂವಿಧಾನದ ಮೇಲೆ, ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇದೆ ನಿಮಗೆ. ಒಂದು ಸಮುದಾಯ 35 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಮುದಾಯಕ್ಕೋಸ್ಕರ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲು ಜಾರಿ ಮಾಡಂತೇಳಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥ ಮುಖಂಡರುಗಳ ಮುಖ ನೋಡಿದ್ರಿ ನೀವು. ಅವ್ರಿಗೆ ಯಾರು ಅಂತ ಹೋರಾಟ ತಮಟೆ ಚಳವಳಿ ಮಾಡ್ತಕ್ಕಂಥವ್ರು ಯಾರು? ದಲಿತ ಮಹಾಸಭಂತೆ, ಹಿಂದುಳಿದ ವರ್ಗಗಳೇನು ಏನು ವೇದಿಕೆ ಅಂತೆ. ನಿಮಗೇನು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ದಲಿತ ಮಹಾಸಭಕ್ಕೆ ನಾಚಿಕೆ ಇರಲಿಲ್ವಾ? ಸಮುದಾಯದ ಬಗ್ಗೆ ಕಾಳಜಿ ಅಲ್ಲವ ನಿಮಗೆ? ದಲಿತ ಮಹಾಸಭಾ ಅಂದರೆ ಒಬ್ಬ ವ್ಯಕ್ತಿಗೆ ಮೀಸಲಿರ್ತಕ್ಕಂಥ ಸಂಘಟನೆನ ಕಾಂಗ್ರೆಸ್ ಪಕ್ಷದ ಯಾವುದೋ ಅಲ್ಲಿ ಮೈಸೂರು ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬನ್ರಿ, ಪ್ರಿಯಾಂಕರ್ಗೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತರಲ್ಲಿ. ಅಲ್ಲಿ ಕಾಂಗ್ರೆಸ್ ಪಕ್ಷ ಧ್ವನಿ, ಅಲ್ಲಿ ದಲಿತ ಚಳವಳಿಗೆ ಬೇಕಲ್ಲಿ, ದಲಿತ ಮುಖಂಡರು ಬೇಕಲ್ಲಿ. ಅಲ್ಲಿ ನಮ್ಮ ವಿರುದ್ಧ ಮಾತಾಡೋಕ್ಕೆ ನಿಮ್ಮ ಯುವ ಕಾಂಗ್ರೆಸ್ ಬೇಕು ನಿಮಗೆ, ದಲಿತ ಮಹಾಸಭಾ ಅಂತ ಬೇಕು ನಿಮಗೆ. ಇವೆಲ್ಲ ಗೊಡ್ಡು ಬೆದರಿಕೆಗೆ ಅನ್ಸ್ತಕ್ಕಂಥ ಜಾಮೀನಿಲ್ಲ. ನನ್ನ ಮಾದಿಗ ಸಮುದಾಯದ ಮುಖಂಡರುಗಳ ತಾಕತ್ತಿದೆ, ಶಕ್ತಿ ಇದೆ. ಒಂದಾಗತಕ್ಕಂಥ ಮಹಾಚೇತನ ಆಗತಕ್ಕಂಥ ಶಕ್ತಿಗಳಿದ್ದಾವೆ. ಕಾಂಗ್ರೆಸ್ ಪಕ್ಷ ಅಂತೇಳಿ ತಾತ ಮುತ್ತಾತನ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಜೀತದಾಳಂತ ದುಡಿತಿದ್ವಲ್ಲ ಇಷ್ಟು ವರ್ಷಗಳ ಕಾಲ. ತಾತ ಮುತ್ತಾತರೆಲ್ಲರೂ ಈಗ ನಮಗೆ ನೀವು ಕಾಂಗ್ರೆಸ್ ಪಕ್ಷದವರು ಮಾದಿಗ ಸಮುದಾಯದ ವಿರುದ್ಧ ತೀರಿಸ್ಕೊಳ್ತಾ ಇದ್ರಿ. ಯಾಕ್ರಿ ಬೇಕ್ರಿ ತಮಟೆ ಚಳವಳಿ, ಆ ಚಳವಳಿ? ಇವು ನಮ್ಮ ಸಮುದಾಯದ ಮುಖಂಡರು ಯಾಕೆ ಹೋರಾಟ ಮಾಡಬೇಕು? ಫ್ರೀಡಂ ಪಾರ್ಕಲ್ಲಿ ಯಾಕೆ ಹೋರಾಟ ಮಾಡಬೇಕು? ನಿಮಗೆ ಅಷ್ಟು ಸ್ವಾಭಿಮಾನ, ಅಷ್ಟು ನಿಮಗೆ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇತ್ತಂತ ಅನ್ನೋದಾದರೆ ನೀವೇ ಸರ್ಕಾರ, ನಿಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಆ ಮಾಹಿತಿ ಇಲ್ವಾ? ಏನಾಗ್ತಿರ್ತಕ್ಕಂಥ ಮಾಹಿತಿ ಇಲ್ವಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಮಾಹಿತಿ ಇಲ್ವಾ? ಅದನ್ನು ಕೇಳ್ತಕ್ಕಂಥ ಗಂಡಸ್ತನ ತಾಕತ್ತು ನಿಮ್ಮ ಪಕ್ಷದ ಮುಖಂಡರುಗಳಿಗಿಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಆ ಶಕ್ತಿ ಇಲ್ವಾ? ಸಮಾಜಕ್ಕೆ ನ್ಯಾಯ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಮುಖಂಡರುಗಳಿಗೆ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಮಾದಿಗ ಸಮುದಾಯದ ತಾತನವರು, ಮುತ್ತಾತನವರು, ಹಿರಿಯರು ರಕ್ತವನ್ನು ಸುರಿಸಿದ್ದಾರೆ. ನಮ್ಮ ಸಮುದಾಯದ ವಿರುದ್ಧ ನೀವು ಚಳವಳಿಯನ್ನು ಹಮ್ಮಿಕೊಂತ ಅನ್ನೋದಾದರೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಚಳವಳಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಜೊತೆಗೆ ನಾನು BR ಭಾಸ್ಕರ್ ಪ್ರಸಾದ್ ಅವ್ರ ಹತ್ರ, ಅರುಣ್ ಕುಮಾರ್ ಸರ್ ಹತ್ರ ಮಾತಾಡ್ತೀವಿ. ನಮ್ಮೇನು ಸುಮಾರು 5 ತಂಡಗಳಿದ್ದಾವೆ. 5 ತಂಡಗಳು ಇನ್ನೊಂದು 2-3 ದಿನಗಳಲ್ಲಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ತೇವೆ. ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ತಂಡವನ್ನು ರಚನೆ ಮಾಡಿಕೊಂಡು ರಾಜ್ಯ ಬಂದ್ ಕರೆ ಕೊಡ್ತೀವಿ. ಹೋರಾಟಗಾರರ ಮೇಲೆ ಏನಾದರೂ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡಿದರೆ ಆ ಮೈಸೂರು ಭಾಗದಲ್ಲಿ ಹೋರಾಟವನ್ನು ಹತ್ತಿಕ್ಕತಕ್ಕಂಥದ್ದು ನಮ್ಮ ಒಳ ಮೀಸಲಾತಿ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಇದೇ ರೀತಿಯಾಗಿ ಅನ್ಯಾಯ ನಡೆದರೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ತಂಡ ಸಂಚಾರ ಮಾಡಿ, ಪ್ರವಾಸ ಮಾಡಿ, ತಂಡವನ್ನು ಕಟ್ಟಿ ಇಡೀ ರಾಜ್ಯವನ್ನು ಬಂದ್ ಮಾಡ್ತಕ್ಕಂಥ ಚಳವಳಿಗೆ ಕೈ ಹಾಕಬೇಕಾಗುತ್ತೆ. ಯುವ ಶಕ್ತಿ ಮತ್ತೊಮ್ಮೆ ರೆಡಿಯಾಗಿ ನಿಂತುಕೊಂಡಿದೆ. ಸಮೀಪದಲ್ಲಿ ಬರುತ್ತೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ, ಮುಂದಿನ ಚುನಾವಣೆ ಬರ್ತವೆ. ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾದಿಗ ಸಮುದಾಯ ತೊಡೆ ತಟ್ಟಿ ನಿಲ್ಲಬೇಕಾಗುತ್ತೆ. ಏನೇ ಆಗಲಿ ಸಮುದಾಯಕ್ಕಿಂತ ಯಾವುದು ಮುಖ್ಯ ಅಲ್ಲ, ಯಾವುದೇ ಅಧಿಕಾರ ಮುಖ್ಯ ಅಲ್ಲ, ಯಾವುದೇ ಶಕ್ತಿ ಮುಖ್ಯ ಅಲ್ಲ, ಯಾವುದೇ ಅನುದಾನ ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ. ಸಮುದಾಯದ ಹಿತ ಮುಖ್ಯ. ನನ್ನ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದಾದರೆ, ಸಮುದಾಯದ ಮುಖಂಡರುಗಳಿಗೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದಾದರೆ ಪ್ರತಿ ಪಂಚಾಯತಿಗಳಲ್ಲಿ ಚುನಾವಣೆಗಳಲ್ಲಿ ಎಂತೆಲ್ಲ ಶಡ್ಡು ಹೊಡಿಬೇಕಾಗುತ್ತೆ. ಏನು ವೀಕ್ನೆಸ್ ಅನ್ಕೊಂಡ್ರೆ, ನಮ್ಮ ಮಾದಿಗ ಸಮುದಾಯಕ್ಕೆ ಶಕ್ತಿ ಇಲ್ಲ ಅನ್ಕೊಂಡ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಶಕ್ತಿ ರೆಡಿ ಮಾಡಿಕೊಳ್ತೀವಿ. ಇನ್ನೊಂದು ವಾರದಲ್ಲಿ ಇದೇ ರೀತಿಯಾಗಿ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ, ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡದೆ ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಪಡೆದರೆ ನಮ್ಮ ತಂಡ ರಾಜ್ಯಾದ್ಯಂತ ಪ್ರವಾಸವನ್ನು ಇನ್ನೊಂದು ವಾರದಲ್ಲಿ ಕೈಗೊಂಡು ಪ್ರತಿ ಜಿಲ್ಲೆಯಲ್ಲಿ ತಂಡವನ್ನು ಕಟ್ಟಿ ರಚನೆ ಮಾಡಿ ಪ್ರತಿ ತಾಲೂಕು ಕೇಂದ್ರದ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದ ಮುಂದುಗಡೆ
ತಮಟೆ ಚಳವಳಿ, ಬಾರ್ಕೋಲ್ ಚಳವಳಿ ಜೊತೆಗೇನೆ ಇಡೀ ರಾಜ್ಯವನ್ನ ಬಂದ್ ಮಾಡ್ತಕ್ಕಂಥ ಹೋರಾಟಕ್ಕೆ ಸಜ್ಜಾಗುತ್ತೀವಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನನ್ನ ಮಾದಿಗ ಸಮುದಾಯದ ಮುಖಂಡರುಗಳು ವ್ಯಕ್ತಿಗತ ಏನಾಗಿರಲಿ, ನಾವು ವೈಯಕ್ತಿಕವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ SC ಮಾದೇವಪ್ಪ ಸಾಹೇಬ್ರ ಬಗ್ಗೆ ವಿಶೇಷವಾದ ಗೌರವವಿದೆ. ಯಾವುದೇ ಸಮುದಾಯದ ವಿರುದ್ಧ ನಮ್ಮ ಚಳವಳಿಯಲ್ಲ. ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡದೆ ಹೋದಾಗ ಅದನ್ನು ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ, ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಪ್ರಶ್ನೆ ಮಾಡುವಾಗ ಕೆಲವು ಘೋರವಾಗಿರ್ತಕ್ಕಂಥ ಕಟು ಶಬ್ದಗಳಿಂದ ಟೀಕೆ ಮಾಡಬೇಕಾಗುತ್ತೆ. ಆ ಟೀಕೆಯನ್ನೇ ಒಂದು ಸಮುದಾಯದ ವಿರುದ್ಧ ಒಂದು ವ್ಯಕ್ತಿಗತ ಹೋರಾಟ ಅಂತಕ್ಕಂಥ ಭಾವಿಸೋದು ನಿಮ್ಮ ಮೂರ್ಖತನ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತೀನಿ. ಇದೇ ರೀತಿಯಾಗಿ ಹೋರಾಟಗಾರರನ್ನ ಹತ್ತಿಕ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯ ಒಳ ಮೀಸಲಾತಿಗೋಸ್ಕರ ಮತ್ತು ಹೋರಾಟಗಾರರ ಹತ್ತಿಕ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡಿ ಬಹುದೊಡ್ಡ ಚಳವಳಿಯನ್ನು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮನವಿಯನ್ನು ಈ ಸರ್ಕಾರಕ್ಕೆ ಕೇಳ ಬಯಸ್ತಾ ಇದ್ದೀನಿ. ಇವತ್ತು ನಾಳೆಗೇನೋ ತಮಟೆ ಚಳವಳಿ ಮಾಡ್ತಾ ಇದ್ದಾರಂತೆ. ತಮಟೆ ಚಳವಳಿ ಆದರೂ ಮಾಡಿ, ನಮ್ಮನ್ನು ಗಡಿಪಾರಾದರೂ ಮಾಡಿಸಿ, ಪ್ರಕರಣ ಆದರೂ ದಾಖಲಿಸಿ, ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿ. ಏಕೆ ಎಡಿ ಎ ಸಮಸ್ಯೆಯನ್ನು ಏನಂತಾರಲ್ಲ ಅದನ್ನು ಬಗೆಹರಿಸಿ. ಬಡ್ತಿಯಲ್ಲಿ ನೇರ ನೇಮಕಾತಿಯಲ್ಲಿ ಬ್ಯಾಕ್ಲಾಗಲ್ಲಿ ಏನು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿ. ಇವಿಷ್ಟು ಜಾರಿ ಮಾಡಿದ್ರೆ ಯಾವ ಸರ್ಕಾರದ ವಿರುದ್ಧ, ಯಾವ ವ್ಯಕ್ತಿ ವಿರುದ್ಧ, ಯಾವ ಪಕ್ಷದ ವಿರುದ್ಧ ನನ್ನ ಸಮುದಾಯ ಯಾಕೆ ಹೋರಾಟ ಮಾಡಬೇಕಾಗುತ್ತೆ? ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ರೀತಿಯಾಗಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಜಾಂಬವ ಅಂತಕ್ಕಂಥ ಜಾತಿಗಳ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಂಡು ಒಳ ಮೀಸಲಾತಿ ಸಮರ್ಪಕ ಜಾರಿ ಮಾಡಿದ್ರೆ ಸರ್ಕಾರನ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅಭಿನಂದಿಸ್ತೇವೆ. ಪ್ರತಿ ಸಚಿವರ ಮನೆಗೆ ಹೋಗಿ ಅವ್ರನ್ನ ಗೌರವಿಸ್ತೇವೆ, ಎತ್ತಿಕೊಂಡು ಮೆರವಣಿಗೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನು ಕೆಲಸ ಮಾಡ್ತೇವೆ? ಒಳ ಮೀಸಲಾತಿ ಜಾರಿ ಮಾಡಿ. ಒಂದು ವೇಳೆ ಮಾಡದೆ ಹೋದರೆ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಕಾಂಗ್ರೆಸ್ ವಿರುದ್ಧ ಚಳುವಳಿಯನ್ನು, ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮನವಿಯನ್ನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇಡೀ ರಾಜ್ಯಾದ್ಯಂತ ಕೆಲವೇ ದಿನಗಳಲ್ಲಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ತೀವಿ. ಪ್ರತಿ ಜಿಲ್ಲೆಗಳಲ್ಲಿ ತಂಡವ ರಚನೆ ಮಾಡಿಕೊಳ್ತೀವಿ. ಇಡೀ ರಾಜ್ಯವನ್ನು ಬಂದ್ ಮಾಡಲಿಕ್ಕೆ ತಯಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ನಿಮಗೆ ಹೇಳ್ತೀವಿ. ನಿಮ್ಮ ಶಕ್ತಿ ನಮಗೆ ಸ್ಫೂರ್ತಿ ಇರಲಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ವ್ಯಕ್ತಿಗತ ದ್ವೇಷವನ್ನು ನಿಲ್ಲಿಸಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ಅಂತೇಳಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಮಾದಿಗ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.